ಡೈರಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಬೆಂಗಳೂರು ಡೈರಿ ಆಡಳಿತ ಕಚೇರಿ. ಇದರೊಳಗಡೆ ನಾವು ಇವಾಗ ಹೋಗ್ತೀವಿ, ನೋಡೋಣ ಒಳಗಡೆ ಹೇಗಿರುತ್ತೆ ಅಂತ ತೋರಿಸ್ತಾ ಹೋಗ್ತೀನಿ. ತುಂಬ ದಿನಗಳಿಂದ ಆಸೆ ನನಗೆ. ಇವರು ನೋಡಿ ಹೇಗೆ ಬರುತ್ತಿದ್ದಾರೆ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಗುಡ್ ಮಾರ್ನಿಂಗ್ ಇದ್ರಿ ಸೋನು, ಗುಡ್ ಮಾರ್ನಿಂಗ್ ಹೇಳು. ಅಲ್ಲೋಗ್ಬಿಟ್ಟು ಹಂಗೆ ಬಂದ್ರೆ ಸಿಗ್ನಲ್ಗಳು ಜಾಸ್ತಿ, ಟ್ರಾಫಿಕ್ ಇರುತ್ತೆ, ಇದು ಫ್ರೀ ಇರುತ್ತೆ. ಸೀದಾ ಕಬ್ಬನ್ ಪಾರ್ಕ್ ಒಳಗೆ ಹೋಗ್ತೀವಿ. ಮಂಜು ಆಯ್ತು, ಕಬ್ಬನ್ ಪಾರ್ಕ್ ಒಳಗೆ ಹೋಗ್ತೀವಿ ನಾವೀಗ. ಅಯ್ಯ ನಿನ್ ಮಗಳದ್ ನಾನು ಯಾಕೆ ತೆಗಿಲಿ? ಹೇಳ್ತಾ ಇರೋದು ಮಲ್ಲೇಶ್ವರಮಿಂದ ಡೈರಿ ಬಂದ್ಬಿಟ್ಟು 7 ಕಿಲೋಮೀಟರ್ ಆಗುತ್ತೆ. 7 ಕಿಲೋಮೀಟ್ರಾ? ಇಲ್ಲ, ಲೆಫ್ಟಲ್ಲಿ ಇದೆ ಬಂತು ಡೈರಿ. ಇಲ್ಲೇ ನಿಂತವ್ ನೋಡಿ ಎದುರುಗಡೆ, 10 ಗಂಟೆಯಿಂದ ನಿಂತವ್ ಹುಡುಗರು. ಎಲ್ಲ ಇಲ್ಲೇ ನಿಂತವ್ ಇವ. ಪಾಪ ಡೈರಿ ಒಳಗಡೆ ಹೆಂಗಿರುತ್ತೆ ಏನಂತ ಗೊತ್ತಿಲ್ಲ, ನೋಡೋಣ. ಮಂಜು ಹೋಗ್ತಾ ಇದೆ ಅನ್ಸುತ್ತೆ ಡೈರಿಯಿಂದ. ದೊಡ್ಡ ಒಂದೇ ಅಲ್ಲಲ್ಲ ನೀವು 10 ಗಂಟೆಗೆ ಹೇಳ್ಬಿಟ್ಟು 12 ಗಂಟೆಗೆ ಬಂದ್ರೆ ಅರ್ಥ ಮಾಡ್ಕೊಳ್ಳ. ಸುಮ್ಮನೆ ಒಂದು ಥರ ಇದು ಮರಳಲ್ಲೇ ಫುಲ್ ಪ್ಯಾಕ್ ಮಾಡಿರೋದು. ಯಾಕೆಂದ್ರೆ ಯಾವತ್ತಾದ್ರೂ ಸಿಲಿಂಡ್ರ್ ಗ್ಯಾಸ್ ಆಯ್ತು ಅಂದರೆ ಹೊರಗಡೆ ಏನೋ ಸ್ಪ್ರೇಟ್ ಆಗಿ ಬರ್ತಂತ ಇದನ್ನು ಹಂಗೆ ಇಟ್ಟಿರ್ತಾರೆ. ಗ್ಯಾಸ್ ಪ್ಲಾಂಟ್ ಇದು. ಯಾವ ಗ್ಯಾಸ್ ಪ್ಲಾಂಟ್ ಇಲ್ಲಿ ಬಾಯ್ಲರ್ ಇದೆ. ಬಾಯ್ಲರ್ ಪಾಯಿಂಟ್. ಈ ಥರ ಇರುತ್ತೆ ನೀರು. ಇದು ಹೋಗಿ ಅಲ್ಲಿ ಫಿಲ್ಟರ್ ಆಗುತ್ತೆ, ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಫಿಲ್ಟರ್ ಆಗುತ್ತೆ. ಇಲ್ಲೇನೋ ಸೌಂಡ್ ಇದೆ. ಆಮೇಲೆ ಇಲ್ಲಿ ಬರುತ್ತೆ ಈ ಥರ ಸ್ವಿಮ್ಮಿಂಗ್ ಮಾಡೋದು. ಇಲ್ಲಿ ನೋಡಿ ಎಷ್ಟು ಗಲೀಜಾಗಿರುತ್ತೆ ನೀರು, ಆಮೇಲೆ ಪ್ಯೂರ್ ಆಗಿ ಬರೋದು. ಇದ್ರ ಮೇಲೆ ಹಾಲು ಮೊಸರು ಎಲ್ಲ ವಾಶ್ ಮಾಡಿರ್ತಾರಲ್ವಾ, ಆ ಜಿಡ್ಡಿನ ಅಂಶದ್ದು ಇದು ಇದ್ರ ಮೇಲೆ ಇರ್ತಿರೋದು. ಇದನ್ನೆಲ್ಲ ತಗೊಂಡು ಮಡ್ಡಿ ಮೇಲೆ ಎತ್ಕೊಳ್ತಾರೆ, ತಗೊಂಡು ತಿರುಗಿ ಕಾಯಿಸ್ತಾರೆ. ಕಾಯಿಸಿದ್ಮೇಲೆ ಅದ್ರಲ್ಲಿ ಒಂಥರ ತುಪ್ಪ ಬರುತ್ತೆ. ಅದನ್ನ ಈ ಬಟನ್ಸ್ ಅದು ಇದು ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಓಕೆ, ಈ ಮಡ್ಡಿನ ತಗೊಂಡು ಬಟನ್ ಗಿಟನ್ ಹೇಳಿ. ಇವಾಗ ಇಲ್ಲಿ ಸ್ಟೀಮ್ ಪ್ರೊಡ್ಯೂಸ್ ಆಗುತ್ತೆ ಅಷ್ಟೇ ಮೇಡಮ್. ಇದು ಸ್ಟೀಮ್ ಪ್ರೊಡ್ಯೂಸ್ ಆಗುತ್ತೆ. ಈ ಸ್ಟೀಮ್ ಪ್ರೊಡ್ಯೂಸ್ ಆಗಿರೋದು ಇಲ್ಲಿಂದ ಪ್ಲ್ಯಾಂಟಿಗೆ ತೊಗೊಂಡೋಗುತ್ತೆ. ಪ್ಲ್ಯಾಂಟಲ್ಲಿ ಪ್ರೋಸೆಸ್ಸು ಎಲ್ಲ ಅಲ್ಲಿ ಮಾಡ್ತಾರೆ. ವರ್ಕಿಂಗ್ ಪ್ರೋಸೆಸ್ ಎಲ್ಲ ಅಲ್ಲಿ ಪ್ಲ್ಯಾಂಟ್ ಒಳಗಡೆ ಮಾಡ್ತಾರೆ. ಎಷ್ಟು ನಾವು ಸ್ಟೀಮ್ ಪ್ರೊಡ್ಯೂಸ್ ಮಾಡಿ ಇಲ್ಲಿಂದ ಕಳಿಸ್ಕೊಡ್ತೀರಿ. ಓಕೆ, ಹೆಡರ್ ಮುಖಾಂತರ ಪೈಪ್ಲೈನಲ್ಲಿ ಅದು ಸ್ಟೀಮು ಟೆಂಪ್ರೇಚರಲ್ಲಿ ಅವರು ಇದು ಒಳಗಡೆ ಏನಾದರೂ ಹೋಗಿದ್ರೆ 1 ಸೆಕೆಂಡಿಗೆ ಗೊತ್ತಾಯ್ತು ಬಿಡಿ. ಇಲ್ಲೇ ಗೊತ್ತಾಗ್ತಾ ಇದೆ ನಮಗೆ ಎಷ್ಟು ಶಾಕ್ ಇದೆ. ಓಕೆ, ಮಿಷಿನ್ಗಳು ಆನ್ ಆಗಿಲ್ಲಂತೆ, 12 o'clockಗೆ ಆನ್ ಆಗೋದು ಅಂತ ಹೇಳಿದ್ರು. ಇವಾಗ ಟೈಮ್ ಇನ್ನೂ ಬಂದು 11:45 ಆಗಿದೆ. ಸೊ ಅದಕ್ಕೆ ಅಣ್ಣ ಆಚೆ ಏನಾದರೂ ತೋರಿಸ್ತೀನಿ ಅಂತೇಳಿ ಅಲ್ಲಿ ವಾಟ್ರು ಫಿಲ್ಟ್ರ್ ಆಗೋದು ಮತ್ತು ಹಾಲು ಮೊಸರು ತೊಳೆದಿದ್ದೆಲ್ಲ ಇದು ಮಡ್ಡಿ ಬರುತ್ತಲ್ಲ ಅದನ್ನು ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಎಕ್ಸ್ಪ್ಲೈನ್ ಮಾಡಿ ತೋರಿಸ್ತಾಯಿದ್ರು. ತುಂಬ ಬಿಸಿಲಿದೆ,
ಎಷ್ಟು ಕಷ್ಟಪಟ್ಟು ಲಾಗ್ ಮಾಡ್ತೀವಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಮೇಲೆ ತಿರುಗಿ ಲೋಡ್ಗೆ ಬರುತ್ತೆ. ಓಕೆ, ಲೋಡ್ಗೆ ಹೋಗುತ್ತೆ. ಇವಾಗ ಅಲ್ಲಿ ಅನ್ಲೋಡ್ ಆದಮೇಲೆ ಡೈರಿಗೆ ಹೋಗಿ ಹಾಲು ತೊಗೊಂಡು ಪಾಕೆಟ್ ಹಾಲನ್ನ ಕುಡಿತೀವಿ, ಚೆಲ್ತೀವಿ, ವೇಸ್ಟ್ ಮಾಡ್ತೀವಿ. ಇವಾಗ ಅನ್ನಿಸ್ತಾ ಇದೆ ಎಲ್ಲಿ ಎಷ್ಟು ಪ್ರೊಸೀಜರ್ ನಡೆಯುತ್ತೆ ಗೊತ್ತಾ. ಹಾಲು ಪ್ಯಾಕೆಟ್ ಆಗಬೇಕಂದ್ರೆ ರೈತರಿಂದ ಬಂದು ಅದನ್ನು ಶೇಖರಣೆ ಮಾಡಿ ಅದನ್ನು ಒಡ್ಕೊಳ್ದೇ ಇರೋ ಥರ ನೋಡಿಕೊಂಡು, ಒಡ್ಕೊಳ್ದೇ ಇರೋ ಥರ ಅಂದರೆ ಮೀನ್ಸ್ ಹಾಳಾಗದೇ ಇರೋ ಥರ ನೋಡಿಕೊಂಡು ಅದನ್ನು ಸೀಲ್ ಮಾಡಿ ನಮಗೆ ಕೊಡ್ತಾರಲ್ಲ. ನೋಡಿ, ಮಾರ್ಕೆಟಿಂಗ್ ಸೆಕ್ಷನ್ ಡೈರಿಲೇ ವರ್ಕ್ ಮಾಡೋ ಅಂಥವ್ರು ಮಂಜುಳ್ ಅವರ ಅಣ್ಣ. ನಿಮ್ಮ ಹೆಸರು? ರಾಜು. ರಾಜು ಅಂತ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಿ? 37 ವರ್ಷ. 37 ವರ್ಷ ಆಗಿದೆ. ನಮಗೆ ಇವತ್ತು ಇಲ್ಲಿಗೆ ಬರೋ ಭಾಗ್ಯ ಬಂದಿದೆ. ಒಳಗಡೆ ಕೇಳ್ತೀನಿ ಬನ್ನಿ. ಇದು ಎಲೆಕ್ಟ್ರಿಕಲ್ ವಿಭಾಗ ಅಂತೆ. ಅವರೆಲ್ಲನೂ ಪಾಪ ಡೀಟೇಲಾಗಿ ತೋರಿಸ್ತಾ ಇದ್ದಾರೆ ನೋಡಿ. ಇದು ಎಲೆಕ್ಟ್ರಿಕಲ್ ವಿಭಾಗ ಎಲ್ಲ ಇಡೀ ಡೈರಿ ಕಂಟ್ರೋಲ್ ಫುಲ್ಲು ಇಲ್ಲೇ ಇರುತ್ತೆ. ಎಲೆಕ್ಟ್ರಿಕಲ್ ಸೆಕ್ಷನ್ ಇದು. ಎಲ್ಲ ಕಂಟ್ರೋಲ್ ಇಲ್ಲೇ ಇರುತ್ತೆ. ಸರಿ ಸರಿ. ಎಲೆಕ್ಟ್ರಿಕಲ್ ಇಲ್ಲಿಂದನೇ ಡೈರಿಗೆ ಕರೆಂಟ್ ಅಲ್ಲ. ಕಲ್ಪವೃಕ್ಷ ಕಾಮಧೇನು ನಮ್ಮ ರಾಯರು ಇಲ್ಲೇ ಇದ್ದಾರೆ. ಅವರ ಆಶೀರ್ವಾದ ನಿಮ್ಮೆಲ್ಲರಿಗೂ ಸಿಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ನೋಡಿ, ಡೈರಿ ಅಂದಮೇಲೆ ಕಾಮಧೇನು ಇಲ್ಲದೆ ಇದ್ದರೆ ಹೆಂಗೆ. ನಿಜವಾಗ್ಲೂ ಫ್ರಿಜ್ ಒಳಗಿದ್ದೀವಿ ಅನ್ನಿಸ್ತಾ ಇದೆ. ಏನು ಕಾಮಾಗಿದೆ ಗೊತ್ತಾ. ಸೂಪರ್. ಬೆಣ್ಣೆ ಪ್ರಾಡಕ್ಟ್, ಬೆಣ್ಣೆ ಪ್ಯಾಕಿಂಗ್ ಆಗ್ತಾ ಇರ್ತೈತೆ ಇದು. ಓಕೆ. ಇದು 500 ಗ್ರಾಮ್ 1000 ಪ್ಯಾಕ್ ಆಗಿ ಅಲ್ಲಿ ಮುಂದೆ ಬಂದರೆ ಅವ್ರು ಪ್ಯಾಕ್ ಮಾಡಿ ಪೋಸ್ಟ್ವರೆಗೆ ಕಳಿಸ್ತಾರೆ. ಓಕೆ ಓಕೆ. ನೋಡ್ತಾ ಇದ್ದೀವಲ್ಲ, ಫುಲ್ಲು ಬಟರ್ ಪ್ಯಾಕ್ ಆಗ್ತಾ ಇದೆ. ಬೆಣ್ಣೆ ಡೈರಿನಲ್ಲಿ ಇದೇನಾ ಇದು? ಓ, ಬಟರ್ ಮಾಡೋ ಜಾಗ ನೋಡಿ. ಇದು ನೀರು ಹೆಂಗೆ ಮಾಡ್ತಾರೆ ಅಂತ ನನಗೂ ಗೊತ್ತಿಲ್ಲ, ಬಟ್ ಬಟರ್ ಮಾಡೋ ಜಾಗ ಅಂತ ಇದು. ಇಲ್ಲಿ ಮಾಡಿ ಅಲ್ಲೇ ಪೈಪ್ಗಳಲ್ಲೆಲ್ಲ ಹೋಗಿ ಎಷ್ಟು ಚೆನ್ನಾಗಿದೆ ಫ್ಯಾಕ್ಟ್ರಿ ಅಂದರೆ, ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ. ಎಲ್ಲ ಕೂಲಾಗಿರಬೇಕು ಈ ಪ್ಲೇಸಲ್ಲಿ, ಇಲ್ಲ ಅಂದರೆ ಹಾಲು ಗೊತ್ತಲ್ಲ ಮೊದಲೇ ಹೊಡೆಯುತ್ತೆ. ಎಷ್ಟೆಷ್ಟು ದೊಡ್ಡದು ಬಾಯ್ಲರ್ ಇದೆ ನೋಡಿ ಇಲ್ಲಿ. ಈ ಥರ ಕ್ಯಾಪ್ ಕೊಡ್ತಾರೆ ಹಾಕೊಳ್ಳೋಕ್ಕೆ, ಯಾಕೆಂದರೆ ಒಳಗಡೆ ಹಾಗೆ ಹೋಗಂಗಿಲ್ಲ ಅಂತ. ಅವ್ರು ನೋಡಿ, ಅವರು ಒಳಗಡೆ ಹೋಗ್ಬೇಕು ಅಂದರೆ ಎಲ್ಲರೂ ಹಾಕ್ಕೊಳ್ರಿ. ನನ್ನ ಮಾಡೋ ನನ್ನನ್ನು ಮಾಡೋ, ನಂಗೊಂದು ಇನ್ನೊಂದು. ಥ್ಯಾಂಕ್ಸ್. ಇರೋ ಒಂದು ನಿಮಿಷ. ಇಲ್ಲಿ ಹಾಲು ಪ್ಯಾಕೆಟ್ಸ್ ಎಲ್ಲ ಅಂದರೆ ಅಲ್ಲೇ ತಯಾರು ಮಾಡ್ತಾ ಇರ್ತಾರೆ. ಮೇಲ್ಗಡೆ ಕವರು, ಅದರಲ್ಲಿ ಎಕ್ಸ್ಪೈರಿ ಡೇಟು ಮತ್ತು ಹಾಲು, ಮೊಸರು, 1/4 ಲೀಟ್ರು, 1 ಲೀಟ್ರು ಎಲ್ಲ ಥರದ ಕವರ್ಸ್ಗಳು ಅಲ್ಲೇ ತಯಾರಾಗೋ ಅಂಥದ್ದು ನೋಡಿ. ಅಲ್ಲಿ ತೋರಿಸ್ತಾರಲ್ಲ, ಬಂಡ್ಲು ಮಾಡಿಟ್ಟಿರ್ತಾರೆ. ಅಲ್ಲೇ ಅದು ಹಾಲು ಕೂಡ ಫಿಲ್ ಆಗುತ್ತೆ. 1 ಬೈ 1 ವರ್ಕರ್ಸು ಮಾಡ್ತಾ ಇರ್ತಾರೆ. ನಮಗಂತೂ ಒಳಗಡೆ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು. ಅಂದರೆ ಈ ಜಾಗ ಮಾತ್ರ ಫ್ರಿಜ್ ಇದ್ದಂಗಿತ್ತು. ಏಕೆಂದರೆ ಹಾಲು ತಯಾರಾಗುವಾಗ ಕೋಲ್ಡ್ ಇರಬೇಕು ಅಂತ. ಅದು ಹೆಂಗೆ ಕೆಲಸ ಮಾಡ್ತಾರೋ ಪಾಪ ಅವರು. ನಡುಗೋಗ್ಬಿಟ್ವಿ ನಾವು. ನಾನು ಮಾಡಲ್ಲ. ಇನ್ನು ನಾವು ಒಳಗಡೆ ಹೋಗಿ ನೋಡ್ಕೊಂಡು ಬರೋ ಅಷ್ಟೊತ್ತಿಗೆ ಸ್ವಲ್ಪ ಟೈಮ್ ಆಗಿತ್ತು. 50% ಅಷ್ಟೇ ನಾವು ನೋಡಿದ್ದು, ಇನ್ನೂ 50% ಬ್ಯಾಲೆನ್ಸ್ ಇತ್ತು ನೋಡೋ ಅಂಥದ್ದು. ಅಷ್ಟೊತ್ತಿಗೆ ಕ್ಯಾಂಟೀನ್ ಕ್ಲೋಸ್ ಆಗುತ್ತೆ ಅಂತ ಹೇಳಿ ಅಣ್ಣ ಬಂದು ಕ್ಯಾಂಟೀನಲ್ಲೇ ಊಟ ಕೊಡಿಸಿದ್ರು. ಯಾಕೆಂದರೆ ಆಚೆ ಹೋಗಿ ಬರೋವ್ರಿಗೂ ಲೇಟ್ ಆಗುತ್ತೆ ಅಂತ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು 1 ಲ್ಯಾಕ್ ಲೀಟರ್ ಹಾಲು ಹಿಡಿಯೋ ಅಂಥದ್ದು. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇದನ್ನೆಲ್ಲ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಕಷ್ಟಪಟ್ಟು ವಿಡಿಯೋ ಮಾಡ್ತೀವಿ, ಏನೋ ಒಂದು ಜನಕ್ಕೆ ಮಾಹಿತಿ ತಿಳಿಸ್ಬೇಕು ಅನ್ನೋಂಥದ್ದು. ಇದೆಲ್ಲ ಡೈರಿ ಆಚೆ ಇರೋ ಅಂಥದ್ದು. ಇನ್ನೂ ಒಳಗಡೆ ಫ್ಯಾಕ್ಟ್ರಿ ಒಳಗಡೆ ಹೆಂಗಿದೆ ಏನು ಅಂತ ಕೆಲವು ವೀಡಿಯೋಗಳನ್ನ ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ.
ಇವರೇ ನೋಡಿ ಆ ಡೈರಿನಲ್ಲಿ ಕೆಲಸ ಮಾಡೋ ಅಂಥವ್ರು ರಾಜು ಅಣ್ಣ ಅಂತ. ತುಂಬ ಚೆನ್ನಾಗಿ ನಮಗೆ ಎಲ್ಲನೂ ಎಕ್ಸ್ಪ್ಲೈನ್ ಮಾಡಿ ತಾಳ್ಮೆಯಿಂದ ಪ್ರತಿಯೊಂದನ್ನು ಹೇಳಿದ್ರು. ಮಿಷಿನ್ ಬಗ್ಗೆ ಆಗಿರ್ಬೋದು, ಕಂಟೈನರ್ ಬಗ್ಗೆ ಆಗಿರ್ಬೋದು. ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಡೈರಿ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಡೀಟೇಲ್ ಆಗಿ ನನಗೆ ಗೊತ್ತಿರೋ ಅಷ್ಟನ್ನ ಹೇಳ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಥ್ಯಾಂಕ್ ಯು.